ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಗುರುವಾರ ಮತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ. ಮನೆಗೇನಾದರೂ ತರಕಾರಿ ಸೊಪ್ಪು ಹೂವು ಏನಾದರೂ ಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ರೆಗ್ಯುಲರಾಗಿ ಆಫೀಸಿಂದ ಬರ್ತಾನೆ ತೊಗೊಂಡು ಬರ್ತೀನಿ. ಮನೆಗೆ ಬಂದು ಮತ್ತೆ ಹೋಗಿ ತೊಗೊಂಡು ಬರೋದೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತಲ್ವ. ಹಾಗಾಗಿ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಥರ ಆಫೀಸಿಂದ ಬರಬೇಕಾದ್ರೇ ಕ್ಯಾರಿ ಮಾಡ್ಕೊಂಡು ಬರ್ತೀನಿ. ಆಫೀಸಿಂದ ಬರ್ತಾ ಸ್ವಲ್ಪ ಸೊಪ್ಪು ಮತ್ತು ನಾಳೆ ಪೂಜೆಗೆ ಅಂತೇಳಿ ಹೂವು ತೊಗೊಂಡು ಬಂದೆ. ನಾನು ಹೂವು ಕಟ್ಕೊತಾ ಇದ್ದೆ, ಅವರು ಸೊಪ್ಪನ್ನ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ರಂಜು ಭವಿಷ್ಯಂಗೆ ಓದಿಸ್ತಾ ಇದ್ಲು. ಸಲ ಮಾರ್ಕೆಟ್ಗೆ ಹೋಗಿ ಕೂಡ ಹೂವು ತೊಗೊಂಡು ಬಂದಿದ್ದೀನಿ. ಒಂದೊಂದು ಟೈಮಲ್ಲಿ ಚೆನ್ನಾಗೇ ಇರಲ್ಲ, ಎಲ್ಲ ಮಿಕ್ಸಿಂಗಲ್ಲಿ ಕೊಟ್ಬಿಡ್ತಾರೆ. ಇವತ್ತು ಯಶವಂತಪುರದಲ್ಲಿ ತೊಗೊಂಡು ಬಂದೆ. ಒಂದು ಹೂವು ಕೂಡ ಹಾಳಾಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ನನಗೆ ಈ ಥರ ಹೂವು ಎಲ್ಲ ತೊಗೊಂಡು ಬಂದು ಕಟ್ಕೊಳ್ಳೋದಂದರೆ ತುಂಬ ಇಷ್ಟ. ಆವಾಗ ತೊಗೊಂಡು ಬರ್ತೀನಿ, ಬೈತಾ ಇರ್ತಾರೆ. ಫ್ರೀ ಇರಲ್ಲ, ಟೈಮ್ ಇರಲ್ಲ, ಯಾಕೆ ಈ ಥರ ತೊಗೊಂಡು ಬಂದು ಸುಮ್ಮನೆ ಅದಕ್ಕೆ ಅರ್ಧ ಟೈಮ್ ವೇಸ್ಟ್ ಮಾಡ್ತೀಯ ಅಂತೇಳಿ ಏನೋ ಒಂಥರ ಹೂವು ತೊಗೊಂಡು ಬಂದು ಕಟ್ಕೊಂಡ್ರೆ ಇದು ಚೆನ್ನಾಗಿರುತ್ತಲ್ವ. ಹಾಗಾಗಿ ಈ ಥರ ತೊಗೊಂಡು ಬಂದು ಕಟ್ಕೊತೀನಿ. ನಮ್ಮ ಹಸ್ಬೆಂಡ್ ಕೂಡ ಏನಾದರೂ ಕೆಲಸದಿಂದ ಬೇಗ ಬಂದಿದ್ರೆ ಈ ಥರ ಏನಾದರೂ ಕೆಲಸ ಇತ್ತು ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ಸೊಪ್ಪೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಕೊಟ್ಟರು ಅವರೇ. ಮಳೆ ಬರ್ತಿದೆ ಅಲ್ವಾ, ಸೊಪ್ಪೆಲ್ಲ ತುಂಬಾ ತ್ಯಾವ ಇತ್ತು. ಹಾಗಾಗಿ ಪೇಪರ್ ಮೇಲೆಲ್ಲ ನೀಟಾಗಿ ಹಾರಾಕಿದ್ದೀನಿ. ಬೆಳಗ್ಗೆ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೂವು ಕಟ್ಟಿ ಎತ್ತಿಟ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ. ಬೇಳೆ, ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಮೆಣಸು ಎಲ್ಲ ಹಾಕಿ ಕೂಗಿಸ್ಕೊಂಡಿದ್ದೆ. ನಾವು ಸ್ವಲ್ಪ ಮಸಾಲೆ ಐಟಮ್ಸ್ನ ತಿನ್ನೋದು ತುಂಬಾ ಕಡಿಮೆ, ಮತ್ತು ಬೇಳೆ ಯೂಸ್ ಮಾಡೋದು ಕೂಡ ತುಂಬ ಕಡಿಮೆ. ಈ ಥರ ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದ ಟೈಮಲ್ಲಿ ಆ ಥರ ಬೇಳೆ ಎಲ್ಲ ಹಾಕಿ ಕೂಗಿಸ್ಕೊಂಬಿಟ್ಟು ದಾಲ್ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದೊಂದು ಟೈಮ್ ಈ ಥರ ಮಾಡ್ಕೊತೀನಿ. ಬೇಳೆನ ಮಸ್ತ್ ಬಿಟ್ಟು ಅದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಬೆಳಗ್ಗೆ ಸ್ವಲ್ಪ ರಸಮ್ ಮಾಡಿದ್ವಿ, ಅದನ್ನು ಕೂಡ ಅದರಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಏನು ಮಸಾಲೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಿಲ್ಲ, ಅದೇ ಇದೆಲ್ವ ಜಸ್ಟ್ ಲೈಟಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಊಟಕ್ಕೆ ಸೈಡ್ಗೆ ಏನಾದರೂ ಬೇಕಲ್ವ, ರೆಗ್ಯುಲರಾಗಿ ಪಲ್ಯ ಅಥವಾ ಈ ಥರ ಏನಾದರೂ ಕೋಸಂಬರಿ ಮಾಡ್ಕೊತಾ ಇರ್ತೀನಿ. ಇವತ್ತು ಪಲ್ಯ ಮಾಡೋಕ್ಕೆಲ್ಲ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಸೌತೆಕಾಯಿ ಇತ್ತು ಅಂತೇಳಿ ಕೋಸಂಬರಿನ ಮಾಡ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗುನ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮಾಡಿಕೊಂಡೆ. ಹಾಗೆ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ. ನಮಗೆ ಮುದ್ದೆ ಊಟ ಮಾಡೋ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ನಮ್ಮ ಹಸ್ಬೆಂಡಿಗೆ ಮಾತ್ರನೇ ಮಾಡ್ಕೊತಾ ಇದ್ದೀನಿ ಒಂದು ಮುದ್ದೆನ. ನಾನು ಮತ್ತು ರಂಜು ಸ್ವಲ್ಪ ರೇರು ತಿನ್ನೋದು, ಒಂದೊಂದು ದಿನ ತಿಂತೀವಿ, ಒಂದೊಂದು ದಿನ ತಿನ್ನಲ್ಲ. ಡೈಲಿ ರೆಗ್ಯುಲರಾಗಂತೂ ತಿನ್ನೋದೇ ಇಲ್ಲ. ನಮ್ಮ ಹಸ್ಬೆಂಡಿಗೆ ಮಾತ್ರ ರೆಗ್ಯುಲರಾಗಿ ಬೇಕು. ಕೋಸಂಬರಿಗೆ ಸ್ವಲ್ಪ ತೆಂಗಿನಕಾಯಿನ ತುರಿದು ಹಾಕ್ಕೊಂಡು ಹೆಸರುಬೇಳೆ ಮತ್ತು ಉಪ್ಪು, ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಹಾಗೆ ಇವಾಗ ತುಂಬಾ ಚಳಿ ಇದೆ ಅಲ್ವಾ, ಮೊಸರು ಮಜ್ಜಿಗೆ ಯೂಸ್ ಮಾಡ್ತಾನೇ ಇಲ್ಲ. ನಾವಂತೂ ಬಿಟ್ಟಿದ್ದೀವಿ, ಚಳಿಲಿ ಕುಡಿಯೋಕ್ಕಾಗಲ್ಲ ಅಂತೇಳಿ. ತುಂಬ ದಿನ ಆಗಿತ್ತು ಅಂತ ಸ್ವಲ್ಪ ಮಜ್ಜಿಗೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಕರೆಕ್ಟಾಗಿ ಒಂದು ಮುದ್ದೆ ಅಂತ ಹೇಳಿದ್ರೆ ಒಂದು ಮುದ್ದೆನೇ ಕರೆಕ್ಟಾಗಿ ಮಾಡ್ತೀನಿ, ಜಾಸ್ತಿನೂ ಮಾಡಲ್ಲ, ಕಡಿಮೆನೂ ಮಾಡಲ್ಲ. ಇದಿಷ್ಟು ಮುದ್ದೆ ತಿಂದರೆ ನಮ್ಮ ಮನೇಲಿ ರೈಸ್ ಏನೋ ತಿನ್ನಲ್ಲ ಅವರು. ತುಂಬಾ ಚೆನ್ನಾಗಿ ಬಂದಿತ್ತು. ಊಟ ಎಲ್ಲ ಮುಗಿಸಿ ಔಟ್ಸೈಡ್ ಬಂದು ನಮ್ಮ ಮನೆ ಹತ್ರ ಒಂದು ಬ್ರಹ್ಮಕಮಲ ಗಿಡ ಇದೆ. ಡೈಲಿ ಮಳೆ ಬರ್ತಿದೆ ಅಲ್ವ, ಹಾಗಾಗಿ ಡೈಲಿ ಹೂವು ಬಿಡ್ತಿತ್ತು. ಬಟ್ ನಾವು ಬಂದು ನೋಡೇ ಇರಲಿಲ್ಲ. ಇವತ್ತು ಒಂದೇ ಒಂದು ಹೂವು ಬಿಟ್ಟಿತ್ತು. ಹಾಗೆ ನೋಡೋಣ ಅಂತೇಳಿ ಬಂದ್ವಿ. ತುಂಬಾ ಮಗ್ಗುಗಳೆಲ್ಲ ಇದೆ, ಜಾಸ್ತಿ ಇದೆ ನೋಡಿ, ಎಷ್ಟೊಂದು ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು. ಇದು ನಮ್ಮ ಹಳೆ ಮನೆ ಹತ್ರ ಇದ್ದಾಗಿಂದನೂ ಇದೆ. ಬಟ್ ನಾವು ಅದಕ್ಕೆ ಜಾಸ್ತಿ ನೀರು ಕೂಡ ಹಾಕೋದೇ ಇಲ್ಲ. ಔಟ್ಸೈಡ್ ಇಟ್ಟಿದ್ದೀವಿ ಅಲ್ವಾ, ಹೊರಗಡೆ ಆ ಕಡೆ ಬಂದು ನೀರು ಹಾಕೋಕ್ಕೂ ಹೋಗೋದೇ ಇಲ್ಲ. ಒಂದೊಂದು ಟೈಮ್ ಆ ಕಡೆ ಹೋದಾಗ ಮಾತ್ರ ಹಾಕ್ತೀವಿ. ರಾತ್ರಿ ಮಲ್ಕೊಳ್ಳೋ ಅಷ್ಟರೊಳಗಡೆ ಆಲ್ಮೋಸ್ಟ್ 11 o'clock ಆಗಿತ್ತು. ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ರಾತ್ರಿ ಮನೆಯೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಲೇಟಾಗಿತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ವಿ. ಬೆಳಿಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡಿ ತುಂಬಾ ಟೈಮ್ ಬೇಕಾಗುತ್ತೆ ಅಂತೇಳಿ 4 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಯಾರನ್ನು ಕೂಡ ಎಪ್ಸೋಕ್ಕೆ ಹೋಗಿಲ್ಲ. ಎಲ್ಲನೂ ಕೂಡ ನಾನೇ ಕ್ಲೀನ್ ಮಾಡಿಕೊಂಡೆ. ನಮ್ಮನೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಹಾಕೋದಕ್ಕೆ ಮಿನಿಮಮ್ 2 hours ಆದರೂ ಬೇಕಾಗುತ್ತೆ. ಎಲ್ಲರೂ ಎದ್ದರೆ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಇವತ್ತು ಯಾರನ್ನು ಕೂಡ ಎಪ್ಸೋಕ್ಕೆ ಹೋಗಿರಲಿಲ್ಲ. ಅವ್ರ ಮನೆ ಪಾತ್ರೆ ಒಂದು ತೆಗೆದು ಗುರುವಾರನೇ ನಮ್ಮ ಹಸ್ಬೆಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಅವ್ರು ಬೇಗನೆ ಆಫೀಸಿಂದ ಬರ್ತಾರಲ್ವ, ಹಾಗಾಗಿ ದೇವ್ರ ಪಾತ್ರೆನ ಶುಕ್ರವಾರ ತೆಗೆಯೋದು ಬೇಡ ಅಂತೇಳಿ ಗುರುವಾರ ಹಿಂದಿನ ದಿನವೇ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಡ್ತಾರೆ. ರೆಗ್ಯುಲರಾಗಿ ವೀಕ್ಲಿ ಅವರೇ ಎವ್ರಿ ಟೈಮು ಕ್ಲೀನ್ ಮಾಡೋದು ಅದನ್ನು. ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗಡೆ ಎಲ್ಲರೂ ಕೂಡ ಎದ್ದು 1 by 1 ಸ್ನಾನ ಮಾಡಿ ಎಲ್ಲರೂ ಕೂಡ ರೆಡಿ ಆಯಿದ್ರು. ಆಫೀಸ್ಗೆ ಹೋಗ್ಬೇಕಲ್ವ, ಬೇಗನೆ ಹೋಗಿದ್ದು ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದ್ವಿ. ಶುಕ್ರವಾರ ಅಲ್ವಾ, ಆಷಾಢ ಬೇರೆ ಇದೆ. ಇವಾಗ ಒಂದಿನೂ ಕೂಡ ದೇವಸ್ಥಾನಕ್ಕೆ ಹೋಗಲಿಲ್ಲ. ಹಾಗಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತೇಳಿ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವಿವತ್ತು ನಮ್ಮ ಮನೆ ಹತ್ರ ಇರೋವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು, ಮೈಸೂರಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋಗಿರೋದು.
ಒಂದು ವರ್ಷವೂ ಕೂಡ ಆಷಾಢ ಟೈಮಲ್ಲಿ ಮೈಸೂರು ಚಾಮುಂಡೇಶ್ವರಿಗೆ ಹೋಗೋದಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ಈ ವರ್ಷ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ, ಸಂಡೇ ಹೋಗೋಣ ಅಂತೇಳಿ ನೋಡೋಣ. ಸೊ ನಮ್ಮ ತಂಗಿಯವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ, ಎಲ್ಲರೂ ಹೋದರೆ ಚೆನ್ನಾಗಿರುತ್ತಲ್ವ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು. ಅವರು ಇವಾಗ ತುಂಬಾ ರಶ್ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಸಂಡೇ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮು ಧನುರ್ಮಾಸ ಪೂಜೆ ಮಾಡಬೇಕಾದ್ರೆ ಬರ್ತಿದ್ನಲ್ವ, ಅದೇ ದೇವಸ್ಥಾನಕ್ಕೆ ಇವತ್ತು ಬಂದಿರೋದು. ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಪೂಜಾರಿ ಬಂದುಬಿಟ್ಟು ಬೆಳಿಗ್ಗೆ 3:30ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಸೊ ಇಲ್ಲೂ ಕೂಡ ಇವತ್ತು ಶುಕ್ರವಾರ ಅಲ್ವಾ, ಚಾಮುಂಡೇಶ್ವರಿ ತಾಯಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಆಲ್ರೆಡಿ ನಾವು ಹೋಗೋಷ್ಟ್ರೊಳಗಡೆ ಪೂಜೆ ಎಲ್ಲ ಆಗಿತ್ತು. ನಿಂಬೆಹಣ್ಣು ಆರತಿ ಮಾಡೋದಕ್ಕೆ ಅಲ್ಲೇ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆರತಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಸೊ ಹಾಗೆ ಭವಿಷ್ಯ ಮತ್ತು ರಂಜುನು ಕೂಡ ನಿಂಬೆಹಣ್ಣು ಆರತಿ ಎಲ್ಲ ಮಾಡಿದ್ರು. ಭವಿಷ್ಯ ಅಂತೂ ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದ್ರೆ ಬೇಗನೆ ಎದ್ದೇಳ್ತಾಳೆ. ಹಾಗೇನಾದರೂ ಸ್ಕೂಲ್ಗೆ ಹೋಗಬೇಕು ಅಂದಾಗ ಮಾತ್ರ ತುಂಬ ಕಷ್ಟ ನಮಗೆ ಎಬ್ಸೋದು. ಈ ಥರ ಏನಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅವಳೇ ಎದ್ದು ಬಂದುಬಿಡ್ತಾಳೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ನಾವು ಮನೆಗೆ ಬರೋಷ್ಟರೊಳಗಡೆ ಒಂದು 7:30 ಆಗೋಯ್ತು. ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಇವಾಗ ಹೋಗಿ ಟಿಫನ್ ಮಾಡೋಕ್ಕಾಗಲ್ಲ, ಏನಾದರೂ ಇಡ್ಲಿ ತೊಗೊಂಡು ಬನ್ನಿ ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ಗೆ. ಇನ್ನೂ 1/2 ಅವರ್ ಇದೆ, ಅಷ್ಟರಲ್ಲಿ ಏನಾದರೂ ಮಾಡ್ಬೋದು ಬಾ ಅಂತೇಳಿ ಕರ್ಕೊಂಡು ಬಂದರು. ಅರ್ಜೆಂಟಲ್ಲಿ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಬಂದೆ. ಸೊ ಬೇಗನೆ ಆಗೋದು ಅಂದರೆ ಉಪ್ಪಿಟ್ಟಲ್ವ, ಹಾಗಾಗಿ ಉಪ್ಪಿಟ್ಟನ್ನೇ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಎಲ್ಲರೂ ಕೂಡ 1 by 1 ಕಟ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀವಿ. ಈ ಥರ ಏನಾದರೂ ಅರ್ಜೆಂಟಲ್ಲಿ ಇದ್ದಾಗ ನಮ್ಮ ಹಸ್ಬೆಂಡು ಮತ್ತು ರಂಜುನು ಇಬ್ಬರೂ ಕೂಡ ಸೇರಿ ಹೆಲ್ಪ್ ಮಾಡ್ತಾರೆ. ಅವರು ಕೂಡ ಭವಿಷ್ಯಂಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬಾಕ್ಸಿಗೆ ಪ್ಯಾಕ್ ಮಾಡ್ತಿದ್ದಾರೆ. ಮತ್ತು ಸ್ವಲ್ಪ ಹಲಸಿನಣ್ಣಿತ್ತು, ಅದನ್ನು ರಸಾಯನ ಮಾಡ್ತೀನಿ ಅಂತೇಳ್ಬಿಟ್ಟು ಕಟ್ ಮಾಡಿ ಔಟ್ಸೈಡ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾವಿಬ್ಬರು ಇಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಷ್ಟು ಅರ್ಜೆಂಟಲ್ಲಿ ಒಂದೇ ಕಟ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ ನೋಡಿ. ಸೊ ಭವಿಷ್ಯಂಗೆ ಸ್ವಲ್ಪ ಬಾಕ್ಸಿಗೆ ಸೌತೆಕಾಯಿ ಕೂಡ ಹಾಕಿಟ್ಟೆ. ಭವಿಷ್ಯ ಮಧ್ಯಾಹ್ನ ಬಂದಮೇಲೆ ಸ್ವಲ್ಪ ಅವಳಿಗೆ ಏನಾದರೂ ಈ ಥರ ವೆಜಿಟೇಬಲ್ಸ್ ಬಾಯ್ಲ್ ಮಾಡಿ ಮತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಒಂದೊಂದು ಬಾಕ್ಸಿಗೆ ಹಾಕಿಟ್ಟೋಗಿರ್ತೀನಿ. ಅವಳು ಮಧ್ಯಾಹ್ನ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ ತಿಂತಾಳೆ. ಸೊ ಹಾಗಾಗಿ ರೆಗ್ಯುಲರಾಗಿ ಈ ಥರ ನಾವು ಇಟ್ಟು ಹೋಗ್ತೀವಿ. ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದಾಗ ಸೊ ನಾವು 3 ಜನನೂ ಸೇರಿಕೊಂಡು ಒಂದು ಕೆಲಸನ ಮಾಡಿಕೊಂಡು ಮುಗಿಸ್ಕೊಂಡು ಬಿಡ್ತೀವಿ. ಆಫೀಸ್ 8 ಗಂಟೆಗೆ ಹೋಗೋದ್ರಿಂದ ಎಲ್ಲ ಕೆಲಸನೂ 8 ಗಂಟೆ ಒಳಗಡೆ ಆಗಬೇಕಲ್ವ, ಹಾಗಾಗಿ ಸೊ ಎಲ್ಲರೂ ಕೂಡ 1 by 1 ಮಾಡ್ಕೊತೀವಿ. ಮತ್ತು ರಾತ್ರಿ ಸ್ವಲ್ಪ ಸಾಂಬಾರಿತ್ತು ಅಂತೇಳಿ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ರೈಸ್ ತೊಗೊಂಡೋಗೋಣ ಅಂತೇಳ್ಬಿಟ್ಟು ರೈಸ್ ಕೂಡ ಕೂಗೋದಕ್ಕಿಟ್ಟೆ. ನಮ್ಮದು ಗ್ಯಾಸ್ ಸ್ಟವ್ 3 ಬರ್ನರ್ ಆಗಿರೋದ್ರಿಂದ ಸೊ 3 ಕಡೆನೂ ಒಂದು ಇಟ್ಟು ನಾನು ಮಾಡ್ಕೊಂಡು ಬಿಡ್ತೀನಿ ಬೇಗನೆ. ಸೊ ಹಲಸಿನಣ್ಣನ ರಸಾಯನ ಮಾಡ್ಕೊಂಡು ಬಂದಿಟ್ಟಿದ್ದಾರೆ ನೋಡಿ ನಮ್ಮ ಹಸ್ಬೆಂಡು. ಹಲಸಿನಣ್ಣು ತುಂಬ ಹಣ್ಣಾಗಿಬಿಟ್ಟಿತ್ತು ಅಂತೇಳಿ ಸೊ ಅದನ್ನು ನೀಟಾಗಿ ಕಟ್ಟೆ ಮಾಡಿಲ್ಲ, ಹಾಗಾಗಿ ಹಾಕಿಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರವರೇ ಎಲ್ಲರೂ ಕೂಡ ಬಾಕ್ಸಿಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊತಿದ್ದಾರೆ. ಟೈಮ್ ಇಲ್ಲ ಅಲ್ವಾ, ಹಾಗಾಗಿ ಅವರೇ ಎಲ್ಲರೂ ಹಾಕ್ಕೊತಿದ್ದಾರೆ. ಅರ್ಜೆಂಟಲ್ಲಿ ಮಾಡಿರೋ ಉಪ್ಪಿಟ್ಟು ರೆಡಿ ಆಯಿತು. ಸೊ ಹೇಗಿರುತ್ತೆ ಅಂತ ಟೇಸ್ಟು ನೋಡೋಣ. ಸೊ ಅವರಿಬ್ರಿಗೂ ಕೂಡ ತಿನ್ನೋದಕ್ಕೆ ಟೈಮ್ ಇಲ್ಲ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಮತ್ತು ನಮ್ಮ ಹಸ್ಬೆಂಡು ಮತ್ತು ರಂಜು ಇಬ್ಬರೂ ಕೂಡ ಸೊ ಪಂಚಿಂಗ್ ಇರೋದ್ರಿಂದ ಅವರು ಆನ್ ಟೈಮ್ಗೆ ಹೋಗಬೇಕು. ಇವರಿಗೆ 8:10 ಮತ್ತು ಅವಳಿಗೆ 8:30 ಆಗಿರೋದ್ರಿಂದ ಸೊ ಅವರಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನನಗೆ ಭವಿಷ್ಯಂಗೆ ಒಂದು 10 ನಿಮಿಷ ನಡೆಯುತ್ತೆ ಲೇಟ್ ಆಗೋದ್ರೂ ಕೂಡ, ಹಾಗಾಗಿ ನಾವಿಬ್ಬರು ಕೂಡ ಇಲ್ಲೇ ಟಿಫನ್ ಮಾಡ್ತಾಯಿದ್ದೀವಿ. ಅವರಿಬ್ರಿಗೂ ಕೂಡ ಬಾಕ್ಸಿಗೆ ಹಾಕಿ ಕಳಿಸ್ದೆ. ನಮ್ಮ ಹಸ್ಬೆಂಡು ಬಾಕ್ಸಿಗೆ ಹಾಕಿ ತೊಗೊಂಡು ಹೋಗ್ತಿದ್ದಾರೆ. ಸೊ ಅವರು ಏನೋ ಚೆಲ್ಬಿಡುತ್ತೆ ಅಂತೇಳಿ ಹಿಂಗೇ ಇಟ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಅವಳು ರೇಗಿಸ್ತಾ ಇದ್ದಾಳೆ, ಏನಪ್ಪ ಈ ಥರ ಇಟ್ಕೊಂಡು ಹೋಗ್ತಾ ಇದೆಯಾ ಅಂತೇಳಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಥರ ಹೆಲ್ಪ್ ಮಾಡಿಲ್ಲ ಅಂದರೆ ಸೊ ನಾವುಗಳಂತೂ ಏನೂ ಮಾಡೋಕ್ಕಾಗಲ್ಲ. ಅವರಂತೂ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ನೋಡಿ ಅರ್ಜೆಂಟಲ್ಲಿ ಎಲ್ಲರೂ 1 by 1 ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು. ಸೊ ರಂಜುನು ಕೂಡ ತಿನ್ಸು ಅಂತ ಹೇಳಿ ತಿನ್ನಿಸ್ಕೊತಾ ಇದ್ಲು. ರೈಸ್ ಕೂಗೋದು ಒಂದು 5 ನಿಮಿಷ ಲೇಟ್ ಆಯಿತು, ಹಾಗಾಗಿ ರಂಜುಗೆ ಪಾಪ ಲೇಟೇ ಆಗೋಯಿತು. ಕೂಗಿದ ತಕ್ಷಣ ಅನ್ನ ಓಪನ್ ಮಾಡಿಬಿಟ್ಟು ಅವಳು ಬಾಕ್ಸ್ಗೆ ಹಾಕ್ಕೊಂಡು ಅವಳು ಕೂಡ ಹೋಗ್ತಿದ್ದಾಳೆ. ನಾನು ಮತ್ತು ಭವಿಷ್ಯ ಇಬ್ಬರೂ ಟಿಫನ್ ಮಾಡಿಕೊಂಡು ಭವಿಷ್ಯನ ಸ್ಕೂಲಿಗೆ ಬಿಟ್ಟು ನಾನು ಆಫೀಸ್ಗೆ ಹೋಗಿದ್ದೆ. ರಾತ್ರಿ ಸೊಪ್ಪೆಲ್ಲ ತೊಗೊಂಡು ಬಂದು ಕ್ಲೀನ್ ಮಾಡಿಟ್ಟಿದ್ನಲ್ವ, ಸೊ ಬೆಳಿಗ್ಗೆನೇ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ದೇವಸ್ಥಾನದಿಂದ ಬಂದಿದ್ದು ತುಂಬಾ ಲೇಟ್ ಆಯ್ತಲ್ವ, ಅರ್ಜೆಂಟಲ್ಲಿ ಉಪ್ಪಿಟ್ಟು ಮಾಡಿಕೊಂಡು ಹೊರಟೋಗ್ಬಿಟ್ವಿ. ಹಾಗಾಗಿ ಇವತ್ತು ಸಂಜೆ ಬಂದ್ವಲ್ಲ ಆಫೀಸಿಂದ, ಸೊ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಮಳೆ ಬೇರೆ ಬರ್ತಿದೆ ಚಳಿಗೆ, ಸೊ ಈ ಥರ ಎಲ್ಲ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಸಿನ್ ಬ್ರದರ್ಸ್ ಇದ್ದಾರಲ್ವ, ಅವರು ಕೂಡ ಬರ್ತೀವಿ ರೊಟ್ಟಿ ಮಾಡು ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ರಿಗೂ ಸೇರಿ ಇವತ್ತು ರೊಟ್ಟಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ಎಲ್ಲ ಥರದ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಚಿಲ್ಕವರೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಎಲ್ಲ ಥರದ ಸೊಪ್ಪುಗಳನ್ನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ಸೊಪ್ಪನ್ನ ಯೂಸ್ ಮಾಡಲ್ಲ ಆ ಥರದವರು ಮಕ್ಕಳು ಕೂಡ ತಿನ್ನಲ್ಲ ಅಲ್ವಾ, ಸೊ ಈ ಥರ ಎಲ್ಲ ಥರದ ಸೊಪ್ಪುಗಳನ್ನ ಕಟ್ ಮಾಡಿ ಹಾಕ್ಕೊಂಡು ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ ಮತ್ತು ತೆಂಗಿನಕಾಯಿನೂ ಕೂಡ
ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ರೊಟ್ಟಿ ಮಾಡಬೇಕಾದ್ರೆ ಈ ಥರ ಗಂಜಿ ಅಂತೂ ರೆಗ್ಯುಲರಾಗಿ ಮಾಡ್ಕೊತೀನಿ. ಸ್ವಲ್ಪ ಬಿಸಿನೀರಿಗೆ ಜೀರಿಗೆ, ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಗಂಜಿ ಥರ ಮಾಡ್ಕೊತೀನಿ. ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡು, ಖಾರ ಮಾಡ್ಕೊಳ್ಳೋದಕ್ಕೆ ಎಲ್ಲ ಥರದ ಸೊಪ್ಪುಗಳು ತೊಗೊಂಡಿದ್ನಲ್ವ, ಸೇಮ್ ಅದೇ ಥರ ಎಲ್ಲ ಥರದ ಸೊಪ್ಪುಗಳು, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು 4 ಟೊಮೊಟೊನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊಪ್ಪಿನ ಪಲ್ಯ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ರಂಜು ಸೊಪ್ಪಿನ ಖಾರ ಮಾಡ್ತೀವಲ್ವ ಊರ ಸೈಡ್, ಆ ಥರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಹಾಗಾಗಿ ನಮ್ಮ ಊರ ಕಡೆ ಮಾಡೋ ಥರನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಎಳ್ಳು ಎರಡನ್ನೂ ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಂಡೆ. ಊರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಲದಲ್ಲಿ ಸೊಪ್ಪಿರುತ್ತಲ್ವ, ಅದು ಎಲ್ಲ ಥರದ ಸೊಪ್ಪುಗಳನ್ನ ಕಿತ್ಕೊಂಡು ಬಂದು ಹಾಕಿಬಿಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಚಿಲ್ಕವ್ರೆ ಸ್ವಲ್ಪ ಪಾಲಕು ಮತ್ತು ಸ್ವಲ್ಪ ಮೆಂತ್ಯನ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೆ. ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಎಳ್ಳು, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊಂಡು, ಹಾಗೆ ಸೊಪ್ಪನ್ನು ಕೂಡ ಬೇಯಿಸ್ಕೊಂಡಿದ್ನಲ್ವ, ಅದನ್ನು ಕೂಡ ರುಬ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಕವರ್ನ ತೊಗೊಂಡಿದ್ದೀನಿ. ಇಡ್ಲಿ ಕವರ್ ಮೇಲೆ ತಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ತೆಳುವಾಗಿ ರೊಟ್ಟಿನ ತಟ್ಕೊಂಡ್ರೂ ಕೂಡ ಕಿತ್ತೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಹಾಕೋದಕ್ಕೂ ಕೂಡ ತುಂಬ ಈಸಿ ಇರುತ್ತೆ. ಅಂಗಡಿಯಲ್ಲಿ ಸಿಗುತ್ತೆ, ತಗೊಂಡು ಬಂದು ಇಟ್ಕೊಂಡು ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆ ಮದುವೆಯಲ್ಲಿ ಇಡ್ಲಿ ಮಾಡೋದಕ್ಕೆ ಅಂತೇಳಿ ತುಂಬಾ ತೊಗೊಂಡು ಬಂದಿದ್ರು. ತುಂಬ ಉಳಿದಿತ್ತು, ಹಾಗಾಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ನಾರ್ಮಲ್ ದಿನಸಿ ಅಂಗಡಿಯಲ್ಲೂ ಕೂಡ ಸಿಗುತ್ತೆ, ಕೇಳಿ ನೋಡಿ. ಅವ್ರಿಗೂ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ. ಈ ಚಳಿಗೆ ರೊಟ್ಟಿ ಮತ್ತು ಖಾರ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮದು ರೊಟ್ಟಿನ ವರ್ಕ್ ಹೇಗಿತ್ತು ಅಂತೇಳಿ ನೋಡಿದ್ರಲ್ವ. ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.